ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಸುಮಾರು ದಿವಸ ಆಯಿತು ವಿಡಿಯೋ ಮಾಡಿ. ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ ವಿಡಿಯೋಗಳನ್ನ ಬಿಡಲಿಲ್ಲ. ಇವತ್ತು ಮತ್ತೆ ಬ್ಲಾಗ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಗೈಸ್. ಇದಕ್ಕೋಸ್ಕರ ವ್ಲಾಗ್ಸ್ ಎಲ್ಲ ಬಿಡೋಕ್ಕಾಗಲಿಲ್ಲ. ಇದನ್ನು ವ್ಲಾಗ್ ಮಾಡ್ಬೋದಿತ್ತು, ಬಟ್ ಕೆಲಸದವರು ಎಲ್ಲ ಬಂದಿದ್ದರು. ಸ್ವಲ್ಪ ಗಲಾಟೆ ಅದು ಇದು ಇತ್ತು. ಗಲಾಟೆ ಅಂದರೆ ಸಾಮಾನು ಎತ್ತಿಕ್ಕೋದು ಇದು, ಅದಕ್ಕೆ ಮಾಡಲಿಲ್ಲ. ಇವಾಗ ಏನೇನಾಗುತ್ತೋ ಇವತ್ತೆಲ್ಲ ವಿಡಿಯೋ ತೆಗೆದು ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್. ಇವಾಗಷ್ಟೇ ನಮ್ಮ ಸಂಜೆನ ಸ್ಕೂಲ್ ಹತ್ರ ಬಿಟ್ಟು ನಮ್ಮ ಕಾಲೇಜ್ ಹತ್ರ ಹೋಗೋಣ. ಇವತ್ತು ಫಂಕ್ಷನ್ ಐತೆ, ಹೋಗೋ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡೋಣ ಗೈಸ್. ಗೈಸ್ ಇವಾಗಷ್ಟೇ ಕಾಲೇಜ್ಗೆ ರೀಚ್ ಆದ ನೋಡಿ. ಕಿಶೋರ ಸಿಕ್ಕಿದ. ಇವತ್ತು ಫಂಕ್ಷನ್ ಐತಿ, ಇನ್ನು ಗೇಟ್ ಓಪನ್ ಮಾಡಿಲ್ಲ ಥಿಯೇಟ್ರದ್ದು. ಇಲ್ಲೇ ಫಂಕ್ಷನು. ಮೊನ್ನೆ ಶನಿವಾರ ಎಲ್ಲ ರೆಡಿ ಮಾಡೋಗಿದ್ದೀವಿ. ಇವತ್ತು ಮತ್ತೆ ಒಂದು ಸರಿ ಟೆಸ್ಟ್ ಮಾಡ್ಬೇಕು, ಇನ್ನೂ ತೆಗ್ದಿಲ್ಲ. ನೋಡೋಣ ಗೈಸ್ ಎಷ್ಟೊತ್ತಿಗೆ ತೆಗಿತಾರೋ. ವ್ಲಾಗ್ಲ ಕ್ಯಾಸ್ ನೋಡು. ಇವಾಗ ಹೊಟ್ಟೆ ಏನು ನಿನ್ನ ಹೊಟ್ಟೆ ಚೆನ್ನಾಗಿದೆ ಅಂತ ಮುಟ್ಟಿದ್ವಪ್ಪ. ಚೆನ್ನಾಗಿ ಅನ್ನಿಸ್ತು ಅಂತ ನಾನು ಹೊಡಿತೀನಿ. ಇವು ಸೌಮ್ಯ ಏನಂದ ಏನು ವ್ಲಾಗ್ ಕ್ಯಾಸ್ ನೋಡು. ಕಿಶೋರ ಎಷ್ಟು ಬಿಡಲ್ಲ ಸೌಮ್ಯ ನಾಷ್ಟ ಮಾಡ್ದ ಒಂದು ವೀಕ್ ಆಗಿದೆಯಂತೆ. 2 ದಿನ ನಮ್ಮ ಹತ್ರ ಅವ್ರಿಗೆ ತಿಂದಿಲ್ಲ. ಬೈ ಪ್ರೊಫೆಷನ್ನು ಮತ್ತೆ ಹೇಳ ಅವ್ರ ಬಗ್ಗೆ ಡೀಟೇಲ್ಸ್ ಹೇಳಪ್ಪ. ನಿನ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ನಮ್ಮವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ. ಇವನು ವೈಲ್ಡ್ ಲೈಫ್ ಫೋಟೋಗ್ರಾಫರು. ನಿನ್ನ ಇನ್ಸ್ಟಾ ಪೇಜ್ ಎಷ್ಟು ಹೇಳು, ಐಡಿ ಹೇಳು. ಹೇಳ್ರಿ, ನಾವು ಫೇಮಸ್ ಮಾಡಿಸ್ತೀವಿ. ನಮ್ಮ ಹತ್ರ ಒಂದು 100 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೋಡೋಣಲ್ಲ ಹೇಳು. ಈಗ ಬೇಡ, ನೋಡಿ ಎಲ್ಲ ಫಾಲೋ ಮಾಡ್ತಾರೆ. ಈಗ ಬೇಡ, ಈಗ ಬೇಡ. ಇವಾಗ ಹೇಳು, ಮಾಡಿದ್ಯಲ್ಲ. ಊರ್ಕೊಂಡ ಸುಮ್ಮನೆ ಅಂತಿದ್ರೆ ತೆಗಿ. ಲೈಫ್ ಫೋಟೋಗ್ರಫಿ ಅಂತ ಇನ್ಸ್ಟಾ ಪೇಜು. ನಾನಿ ಅಂತ ಬರುತ್ತೆ, ಫಾಲೋ ಮಾಡ್ಕೊಳ್ಳಿ ಎಲ್ಲರೂ. ಹೋಟೆಲ್ ಸೂಪಿರಪ್ಪ ನೋಡಿ. ಎಲ್ಲ ಇವ್ರು ತೆಗ್ದಿರೋದೆ. ವೈಲ್ಡ್ ಲೈಫ್ ಫೋಟೋಗ್ರಾಫರು. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ ಐಡಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಅವಲ್ ಬೈ ಕೆ ಸಮಾಚಾರ. ಇವಾಗ ಇವ್ರದ್ದು ಏನಪ್ಪ ರಾಕೇಶ್ ಫೋನ್ ಇದು ಇನ್ಶಿಲ್ ಕೆ ವಿ ಇಲ್ಲಣ್ಣ. ಈ ಇದ್ರಲ್ಲೈತೆ ಆಧಾರ್ ಕಾರ್ಡ್. ಆಯ್ತಣ್ಣ. ದೊಡ್ಡ ಬ್ಲಾಗರ್ ಅದೇನೋ ಕಾಮೆಂಟ್ ಕೊಡ್ತಾರೆ. ಅಲ್ಲೊಬ್ಬ ಯೂಟ್ಯೂಬ್ ಬ್ಲಾಗರ್ ಬರ್ತಾವ್ರು ನೋಡಿ. ಏನಾರೆ ನಿಂದ ಅಕೌಂಟು? ಜೀವನ್ ವ್ಲಾಗ್ಸ್ ಅವ್ರ ಆಗಮನ. ಈಗ ಶ್ರೇಯರ್ ಇಬ್ರು ಅವ್ರು ಬರ್ತಾವ್ರೆ, ಅವ್ರು ಮಾತಾಡ್ಸೋಣ. ಇದೇ ಫಸ್ಟ್ ಟೈಮ್ ಅವ್ರು ಬ್ಲಾಗಲ್ಲಿ ಬರ್ತಾ ಇರೋದು. ಹಾಯ್ ಬ್ರೋ, ಟಿಫನ್ ಆಯ್ತಾ ಬ್ರೋ? ನಿಮ್ಮದು ಆಯ್ತು ಬ್ರೋ. ಇವತ್ತು ಫಂಕ್ಷನ್ನು ಏನು ರೆಡಿ ಆಗಿದ್ದೀರಾ ಫುಲ್ಲು? ಹಾಂ, ನಾವು ನಿಮ್ಮ ಜೊತೆ ಸ್ವಲ್ಪ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಮಗೂ ಅವಕಾಶ ಕೊಡಿಸ್ರಿ. ದರ್ಶನವ್ರೆ. ಹೌದು. ಮತ್ತು ನಿಮ್ಮ ಕಡೆ ಎಲ್ಲ ಕರ್ಕೊಳ್ರಿ. ನಿಮಗೆಲ್ಲ ಕೆಲಸ ಬಂದು ಹೆಲ್ಪ್ ಮಾಡ್ತೀವಿ. ಕೂತೀವಿ ಕೆಲಸ. ನಮ್ಮ ಸೀನಿಯರ್ ಮೋಸ್ಟ್ ಇವರು. ಪ್ರಾಬಬಲಿ 30 ಇಯರ್ಸ್ ಇರುತ್ತೆ ಎಕ್ಸ್ಪೀರಿಯನ್ಸು. 30 ಇಯರ್ಸ್ ಎಕ್ಸ್ಪೀರಿಯನ್ಸು. ಸೀನಿಯರ್ ಮೋಸ್ಟು. ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಇವರು ನೋಡಿ. ಇವ್ರು ಬರೋ ಪ್ರಾಜೆಕ್ಟ್ಗೆಲ್ಲ ಸಪೋರ್ಟ್ ಮಾಡಿ ಗೈಸ್. ವೆಹಿಕಲ್ ಬಂದ್ನಾ ಅದೆಲ್ಲ ಕಾಜಲ್ ಸೀರಿಯಲ್ ವೀಡಿಯೋಸ್ ಮಾಡೋದು.
ಶಿಷ್ಯ ಆದಲ್ಲಿ ನೋಡೋದು ಗೈಸ್. ಹೆಸರುಘಟ್ಟಕ್ಕೆ ಹೋಗಿ ಏನೋ ಫಂಕ್ಷನ್ ಐಟಮ್ಸ್ ಬೇಕಂತ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಕಾಲೇಜ್ಗೆ ರೀಚ್ ಆಗಿ ಎಲ್ಲ ಗ್ಯಾದರ್ ಆಗಿದ್ದೀವಿ ಗೈಸ್. ಫಂಕ್ಷನ್ ಹತ್ರ ಹೋಗ್ತಾ ಇದ್ದೀವಿ. No other country, he felt, was as hardworking, as focused as the Japanese were. Even when he was 98, he had this one ambition to visit Japan, come back and tell them. ಈಗ ಎಲ್ಲರೂ ತಮ್ಮ ಕೆರಿಯರ್ನ ಪ್ಲ್ಯಾನ್ ಮಾಡೋದ್ರಲ್ಲಿ ಭಾಳ ಮುಖ್ಯ ಆಗುತ್ತೆ. ಒಂದು, ನಾವು ಯೂಶ್ವಲಿ ಎಕ್ಸೈಟ್ ಆಗ್ತೀವಿ, ಸಿನಿಮಾಗಳು ನೋಡ್ತೀವಿ ಅಥವಾ ಟಿ ವಿ ಸೀರಿಯಲ್ ಏನೇ ವಿಜುವಲ್ ಮೀಡಿಯಮ್ ನೋಡಿ ಎಕ್ಸೈಟ್ ಆಗಿ ಈ ಥರ ಒಂದು ಕೆರಿಯರ್ನ ರೂಪಿಸ್ಕೊಳ್ಳೋಣ ಅಂತ ಬರೋದು, ಆ ವಯಸ್ಸಲ್ಲಿ ಬರೋದು ಸಹಜ. ಬಟ್ ಅದು ಒಂದಂತ ಸಾಲಿಲ್ಲ ಅಂದ್ರೆ ಹೇಳಪ್ಪ, ನಾನು ಇದೇನು ಕೊಡ್ತೀನಿ. ಸಾಲಿಲ್ಲ ಅಂದ್ರೆ ಹೇಳಪ್ಪ, ಇದನ್ನು ಕೊಡ್ತೀನಿ ಊಟ. ಗುರುವಾರ ಓರಿಯನ್ ಮಾಡ್ಬೋದಾ ಅಷ್ಟೇ ನಂಗೆ ಸಿಕ್ಕಿರೋದು. ಗೈಸ್ ಇವಾಗ ಅಷ್ಟೇ ಫಂಕ್ಷನ್ ಮುಗೀತು. ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕೈ ಎಲ್ಲ ತೊಳ್ಕೊಂಡು ರಾಕೇಶು ಯಾಕೆ ನಿಲ್ಲಿಸ್ಬಿಟ್ಟವನೆ. ಏನಕ್ಕ ನಿಲ್ಸಿರೋದ? ಏನೋ ಪ್ರಾಬ್ಲಮ್ ಐತಂತೆ, ನಿಲ್ಸವನೆ. ಗಂಟ್ಲಲ್ಲಿ ಕಿರಿಕಿರಿ. ವಿಕ್ಸ್ ತಗೊಳ್ಳಿ. ಏನೋ ಹೇಳ್ರಿ. ಪೀಸ್. ಇಲ್ಲ ಪೂರ್ಣ ಅಪ್ಪ ನೋಡಪ್ಪ, ಪೂರ್ಣ ಏನು ಆಗ್ದಾಗ್ಲೇ. ಗೈಸ್ ಇವಾಗಷ್ಟೇ ಮನೆಗೆ ರೀಚ್ ಆಗಿ ಮಕ್ಕ ತೊಳ್ಕೊಂಡು ವ್ಲಾಗ್ನ ಎಂಡ್ ಮಾಡೋಣ ಅಂತಿದ್ದೀನಿ ಗೈಸ್. ಸುಮಾರು ದಿವಸ ಆಯ್ತು ವ್ಲಾಗ್ ಬಿಟ್ಟು. ಈ ವ್ಲಾಗ್ನ ಒಂಚೂರು ಸಪೋರ್ಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.